ಏನು ಗುರು ಇದು ಸಿನಿಮಾ? ಈ ಸಿನಿಮಾದ ಹೆಸರು ಹೇಳೋದಕ್ಕೆ ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ವರ್ಷಗಳಕ್ಕೂ ಶೇಷ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಗುರು ಇದು. ಮಲಯಾಳಿ ಸಿನಿಮಾಗಳು ಅಂದರೆ ಒಂದು ಒಳ್ಳೆ ಎಮೋಷನ್ ಇರುತ್ತೆ. ಓಕೆ, ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ನಾನು ಇದರ ಮೇನ್ ಪ್ಲಾಟ್ ಬಗ್ಗೆ ಮಾತಾಡೋಣ. ಇದರ ಪ್ಲಾಟ್ ಬಂದು, ಇಬ್ಬರು ಸ್ನೇಹಿತರು ಒಬ್ಬರು ಮ್ಯೂಸಿಷಿಯನ್ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಹೋದಾಗ ಅವರ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಇದರ ಮೇನ್ ಪ್ಲಾಟ್. ಇದರಲ್ಲಿ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿದೆ. ಸಿನಿಮಾ ಅಂದರೆ ಮ್ಯಾಜಿಕ್, ಅದು ಇದ್ದರೆ ಅದರಲ್ಲಿ ಅಡ್ವೆಂಚರ್ ಆ್ಯಕ್ಷನ್ ಇಲ್ಲ ಅಂದರೂ ನೋಡ್ತಾರೆ. ಬರೀ ಡ್ರಾಮಾದಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡಿ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾನ ತೋರಿಸಿದ್ದಾರೆ ಗುರು ಇವರು. ಇನ್ನು ಆ್ಯಕ್ಟಿಂಗ್, ಪ್ರತಿಯೊಬ್ಬರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಪ್ರಣವ್ ಮೋಹನ್ಲಾಲ್ ಅವರ ಆ್ಯಕ್ಟಿಂಗ್ ಸಖತ್ತಾಗಿ ಅನಿಸ್ತು. ಇದರಲ್ಲಿರುವ ಆ್ಯಕ್ಟರ್ಸ್ ಎಮೋಷನ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. 2 hours 47 minutes ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಕೆಲವು ಸಿನಿಮಾಗಳಲ್ಲಿ ಒಬ್ಬ ಹೀರೋ ಡೈರೆಕ್ಟರ್ ಆಗ್ತಾ ಇದ್ದಾನೆ ಅಂದರೆ ಹೀರೋ ಬರೋ ಓವರ್ ಸೆಂಟಿಮೆಂಟಲ್ ಸೀನ್ಸ್ ಎಲ್ಲ ತೋರಿಸ್ತಾರೆ. ಆದರೆ ಇದರಲ್ಲಿ ಸಿಂಪಲ್ಲಾಗಿ ಸಖತ್ತಾಗಿರುವಂಥ ಸೀನ್ಸ್ ಇದ್ದಾವೆ. ಇಡೀ ಸಿನಿಮಾ ಮ್ಯೂಸಿಕಲ್ಲಿ ತೇಲಾಡುತ್ತೆ. ಇನ್ನು ಮೆಮೊರಿ ಸಾಂಗ್ ಅಂತೂ ಹೆವಿಯಾಗಿದೆ ಗುರು. ಈ ಸಿನಿಮಾದ ಮೇಕರ್ಸೇ ಈ ಸಿನಿಮಾನೂ ಮಾಡಿರೋದು. ಸಿನಿಮಾಟಿಕ್ ಲುಕ್, ಲೊಕೇಶನ್, ಮ್ಯೂಸಿಕ್, ಸೆಟ್ ಡಿಸೈನ್ ಪ್ರತಿಯೊಂದು ಚೆನ್ನಾಗೇ ಇದ್ದಾವೆ. ಸಿನಿಮಾದಲ್ಲೇ ಒಂದು ಸಿನಿಮಾ ವರ್ಲ್ಡ್ ಸಖತ್ತಾಗೆ ತೋರಿಸಿದ್ದಾರೆ. ಬಿಕಮ್ ಎ ಫಿಲ್ಮ್ ಡೈರೆಕ್ಟರ್ಸ್ ಆಗೋರ್ಗಂತೂ ಸಖತ್ತಾಗೆ ಇಷ್ಟ ಆಗುತ್ತೆ ಈ ಸಿನಿಮಾ. ಇದು OTTಯಲ್ಲಿ ರಿಲೀಸ್ ಆಗಿದೆ, ಕನ್ನಡದಲ್ಲೂ ಅವೈಲೇಬಲ್ ಇದೆ. ನಮ್ಮ ಕನ್ನಡದಲ್ಲಿ ಹೊಸ ಡೈರೆಕ್ಟರ್ಸ್ಗೆ, ಆ್ಯಕ್ಟರ್ಸ್ಗೆ ಅವಕಾಶ ಕೊಡಿ, ಅದರಿಂದ ಹೊಸ ಪ್ರತಿಭೆಗಳು ಹೊರಗಡೆ ಬೀಳುತ್ತೆ. ನನಗಿರೋ ಆಸೆ ಒಂದೇ, ನಾವು ಬೆಳಿಬೇಕು, ನಮ್ಮ ಸುತ್ತಮುತ್ತ ಇರೋರನ್ನ ಬೆಳೆಸ್ಬೇಕು. ಆವಾಗಲೇ ನಮ್ಮ ಸುತ್ತಮುತ್ತ ಇರೋ ಪರಿಸರ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಷ್ಟ ಆದರೂ ಲೈಕ್ ಮಾಡಿ. ಇವೆಲ್ಲ ಹಾಗೆ ಪಕ್ಕದಲ್ಲಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.